ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಕ್ಕಿ ವಿರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಅತಿ ಸರಳವಾಗಿ ಮತ್ತು ಅಷ್ಟೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಜೋಳದ ರೊಟ್ಟಿ ಮಾಡೋಕೆ ಮೊದಲು ಒಂದು ಬೊಗನೆಗೆ ಇಷ್ಟು ನೀರು ತೊಗೋಬೇಕ್ರಿ. ನೀರು ತೊಗೊಂಡು ಇದನ್ನು ಗ್ಯಾಸಿನ ಮೇಲೆ ಕಾಯಕ್ಕಿಡ್ತೀನಿ. ಗ್ಯಾಸಿನ ಮ್ಯಾಗ ಇಟ್ಟು ಮ್ಯಾಗ ಒಂದು ಬಾಯಿ ಮುಚ್ತೀರಿ. ಈಗ ಪೂರ ನೀರು ಓಡಾಡಕುಂತೈತ್ರಿ, ಅಂತ ತೆಗಿತೀವಿ. ತೆಗೆದು ಅದಕ್ಕೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀವಿ. ಈಗ ಕುದಿಸಿ ನೀರಿಗೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀವಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊರಿ. ಈಗ ಹಿಂಗತಿ ಚಂದ ತಿರ್ಕೋಬೇಕ್ರಿ ಹಿಟ್ಟನ್ನ ಬಿಸಿನೀರಾಗ. ಬಿಸಿನೀರು ಅನ್ನೋಕ್ಕಿಂತನೂ ಓದಾಡೋ ನೀರಾಗ. ಇದನ್ನ ಒಂದು ರೊಟ್ಟಿ ಮಾಡೋ ಬಂಡಿಗೆ ಹಾಕ್ಕೊಂಡು ಚಂದ ನಾದ್ಕೋಬೇಕ್ರಿ. ಹಿಂಗತಿ ಇದು ಅಷ್ಟು ಮಿಕ್ಸ್ ಮಾಡಿದ್ದಿಟ್ಟು ಈ ಥರ ಬಂಡಿಗೆ ಹಾಕ್ಕೊಂಡಿರಿ, ರೊಟ್ಟಿ ಮಾಡೋ ಬಂಡಿಗೆ. ಈಗ ಇದಕ್ಕೆ ಒಂಚೂರು ಒಣ ಹಿಟ್ಟು ಮಿಕ್ಸ್ ಮಾಡ್ತೈತಿ. ಈಗ ಇದನ್ನ ನೀಟಾಗ ಮಿಕ್ಸ್ ಮಾಡ್ಬೇಕ್ರಿ ಹಿಟ್ಟನ್ನ. ಒಣ ಹಿಟ್ಟು ಮತ್ತು ಅದು ನೀರಾಗಿ ಕುದಿಸಿದ ಹಿಟ್ಟನ್ನ. ಎಷ್ಟು ಚಂದ ಹಾಕೊಂತೀವಿ ಅಷ್ಟು ಚಂದ ರೊಟ್ಟಿ ಬರ್ತಾವ್ರಿ. ಮಿಜ್ಜಿ ನಾದ್ಬೇಕ್ರಿ ಹಿಟ್ಟನ್ನ. ಅದಕ್ಕೆ ಸ್ವಲ್ಪ ಹಸಿ ನೀರು ಮಿಕ್ಸ್ ಮಾಡ್ತಾ ನಾದ್ಕೋಬೇಕ್ರಿ. ಎಷ್ಟು ಬೇಕು ಅಷ್ಟು, ಜಾಸ್ತಿ ಹಾಕಂಗಿಲ್ಲ, ಸ್ವಲ್ಪ ಹಾಕ್ಬೇಕು. ಹಿಟ್ಟು ನಾದ್ವಾಗ ತೀರಾ ಅಳಕ್ಕೆ ಮಾಡಂಗಿಲ್ರಿ. ಚಪಾತಿ ಹಿಟ್ಟು ಈ ಥರ ಇರಬೇಕು, ಅದಕ್ಕೆ ಚೂರು ಮಿದು ಇರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊರಿ. ಹಿಟ್ಟು ಯಾವ ರೀತಿ ನಾತಿ ಆ ರೀತಿ ರೊಟ್ಟಿ ಚಲೋ ಬರ್ತಾವೆ ರೀ. ಮಾಡೋಕ್ಕಾತು ಮತ್ತು ತಿನ್ನೋಕೆ ರುಚಿ ಹಾಕು. ಈ ಥರ ಇರ್ಬೇಕ್ರಿ ಹಿಟ್ಟು. ಅತಿ ಅಳಕ್ಕೂ ಇರಬಾರ್ದು, ಅತಿ ಗಟ್ಟಿನೂ ಇರಬಾರ್ದು. ಸೈಡಿಗೆ ಒಂದು ತಾಟಿಗೆ ಇಟ್ಕೊತೀವಿ ರೀ. ಈಗ ಫಸ್ಟ್ ಒಂದು 2-3 ರೊಟ್ಟಿ ಬಡಿಯೋದು ತೋರಿಸ್ತೀವಿ. ಯಾವ ರೀತಿ ರೊಟ್ಟಿ ಬಡಿಬೇಕಂತೆ. ರೊಟ್ಟಿ ಮಾಡುವಾಗ ಒಂದೊಂದು ರೊಟ್ಟಿಗೂ ಸ್ವಲ್ಪ ನೀರು ಹಚ್ಚಿ ಚೆಂದಾಗಿ ಹದ ಮಾಡಿ ನಾದ್ಕೊಂಡು ಆಮೇಲೆ ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ಬೇಕ್ರಿ. ಈ ರೀತಿ. ಈಗ ಒಂದು ರೊಟ್ಟಿಗೆ ಹಿಟ್ಟು ಯಾವ ಸೈಜ್ನಾಗ ತೊಗೋಬೇಕಂತ ತೋರಿಸ್ತೀವಿ ನೋಡ್ರಿ. ಬೇಕ್ರಿ ಒಂದು ರೊಟ್ಟಿ ಹಿಟ್ಟು. ಈಗಿನ ಬಡಿತೀವಿ ನೋಡ್ರಿ. ಎಡಗೈಯಿಂದ ರೌಂಡ್ ಮಾಡ್ಬೇಕ್ರಿ, ಬಲಗೈಯಿಂದ ಬಡಿಬೇಕು. ಒಂದು ಸಣ್ಣ ಸೈಜ್ ಆಗುವವರೆಗೆ ಎಡಗೈಯಿಂದ ಬಡಿತಿರ್ಬೇಕು, ಬಲಗೈಯಿಂದ ತಿರ್ಗೋಬೇಕು. ಸ್ವಲ್ಪ ದೊಡ್ಡದಾದ್ಮೇಲೆ 2 ಕೈ ಬಡಿಬೇಕ್ರಿ.
ಯಾವಾಗಲೂ ರೊಟ್ಟಿ ಬಡಿಯುವಾಗ ನಡಕ್ ಜಾಸ್ತಿ ಬಡಿಬಾರ್ದು, ಸೈಡಿಂದನೇ ಬಡಿಬೇಕು. ಬರೀ ನಡಕ್ ಬಡಿದ್ರೆ ರೊಟ್ಟಿ ಅರ್ಧಕ್ಕೋರಿ. ಬಡಿತಾ ಬಡಿತಾ ತಿರುಗಿಸ್ಬೇಕು ರೊಟ್ಟಿನ, ಅಂದ್ರೆ ರೌಂಡ್ ಶೇಪ್ಗಳು ಕರೆಕ್ಟಾಗಿ ಬರ್ತಾರೆ. ನಡುಕ ರೊಟ್ಟಿ ಹೊಡ್ಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕೋಬೇಕು ರೀ. ಈಗ ರೊಟ್ಟಿ ರೆಡಿ ಆಯ್ತು ರೀ. ಹಾಕೋದು ಯಾವ ರೀತಿ ಅಂತ ತೋರಿಸ್ತೀವಿ. ಯಾವಾಗಲೂ ಕೆಳಗಿಂದು ಮೇಲೆ ಬರುತ್ತೆ ಹಾಕುವಾಗ. ಈಗ ರೊಟ್ಟಿ ಈಸಿಯಾಗಿ ತೆಗಿಯೋದು ನೋಡ್ರಿ, ಆರಾಮ್ ಈಸಿಯಾಗಿ ರೊಟ್ಟಿ ತೆಗಿಬೋದಾರೆ. ಹೆಂಗಿದೆ ಏನಿದೆ ಈ ರೀತಿ ಹಂಚಿಗೆ ಹಾಕ್ಬೇಕು ರೀ. ಕೆಳಗಾಗಿದ್ದು ರೊಟ್ಟಿ ಮ್ಯಾಗಾಗುತ್ತೆ. ಆ ರೊಟ್ಟಿಗೆ ಒಂದು ಸಣ್ಣ ಅರ್ಬಿಯಿಂದ ಮೇಲ್ಗಡೆ ನೀರು ಹಚ್ಬೇಕು ರೀ. ಈ ರೀತಿ ಹಚ್ಬೇಕು. ಇಷ್ಟಾದ್ಮೇಲೆ ತಿರುಗಿಸಿ ಹಾಕ್ಬೇಕು ರೀ ಅದನ್ನು. ರೊಟ್ಟಿ ಯಾವಾಗಲೂ ಚೆಂದ ಬೇಯಿಸ್ಬೇಕು ರೀ, ಹಸಿ ಬಿಸಿ ಇರಬಾರ್ದು. ಯಾವಾಗಲೂ ಇಷ್ಟು ಒಂದು ರೊಟ್ಟಿಗೆ ಇಷ್ಟು ಸೈಜ್ನ ಒಳಗೆ ಇಟ್ಟು ತೊಗೋಬೇಕು. ಒಂಥರ ವಾಪಸ್ ಹೊಳಿಸ್ಬೇಕು ರೀ ರೊಟ್ಟಿ. ಯಾವ ಕಡೆ ಬೇಯ್ದಿರೋದ ಆ ಕಡೆ ನೋಡಿ ಬೇಯಿಸ್ಕೋಬೇಕು ರೀ ಚೆಂದಾಗ. ಈ ಥರ ಬಿಸಿ ರೊಟ್ಟಿ ಮಾಡಿರ ಭಾಳ ಸ್ಮೂತ್ ಬರ್ತಾರೆ ರೊಟ್ಟಿ. ಮಿದು ಹಾಕೋ ಕೇಳಾಕ್ತಾರ ಅದು. ಸರಿ, ನೀರು ಹಚ್ಚಾಕ ಎಡಗೈ ತಿರ್ಗಿಸ್ಬೇಕು, ಬಲಗೈ ಬಡಿಬೇಕು ರೀ. ರೊಟ್ಟಿ ಒಲೆ ಮೇಲೆ ಮಾಡೋದು ಭಾಳ ಚಂದ ಆಗುತ್ತೆ ರೀ. ಹಳ್ಳಿ ಕಡೆಗೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಲೆ ಮೇಲೆ ಅಡುಗೆ ಇದು ರೊಟ್ಟಿ ಮಾಡೋದು ಮಾಡ್ತಾರೆ. ಗ್ಯಾಸಿ ಮೇಲೆ ಇದು ಅಂತಲ್ಲ ರೀ, ಹಳ್ಳಿ ಕಡೆ ಎಲ್ಲ ಅಲ್ಲಿ ಒಲೆ ಮೇಲೆ ಜಾಸ್ತಿ ಮಾಡ್ತಾರೆ. ಇದನ್ನ ಬಲಗೈಯಿಂದ ಸ್ವಲ್ಪ ತೊಗೋಬೇಕ್ರಿ, ಎಡಗೈ ಮ್ಯಾಗ ಹಾಕ್ಕೋಬೇಕು. ರೊಟ್ಟಿ ತೊಗೊಳೋದು ನೋಡ್ಕೊರಿ. ಈಗ ಇದನ್ನ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ಇಷ್ಟ ಹಾಕಿಬಿಡ್ಬೇಕು. ಹಾಕಿ ಸ್ವಲ್ಪ ಹೊತ್ತಾಗಿಂದ ಇದು ನೀರು ಹಚ್ಬೇಕ್ರಿ ಅದಕ್ಕೆ. ಒಂದು ಅರ್ಬಿದೆ ಇದಕ್ಕೆ ನಾವು ಹಿಟ್ಟಿ ನೀರು ಅಂತ ಕರಿತೀವಿ. ರೊಟ್ಟಿಗೆ ಹಿಟ್ಟಿ ನೀರು ಹಚ್ಚೋದು. ಆ ಕಡೆ ಅದು ರೊಟ್ಟಿ ಬೇಯ್ತಿರ್ತಾ ಇರ್ತೀರಿ, ಈ ಕಡೆ ಇನ್ನೊಂದು ರೊಟ್ಟಿ ಮಾಡ್ತಾರೆ. ಹಿಟ್ಟು ಯಾವಾಗಲೂ ಪ್ರತಿಯೊಂದು ರೊಟ್ಟಿಗೂ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಚ್ಚಿ ನಾದ್ಕೋಬೇಕ್ರಿ. ಆ ರೊಟ್ಟಿ ಒಳಿಸಿ ಹಾಕ್ತಾರೆ. ಈಗ ಪ್ರತಿಯೊಂದು ರೊಟ್ಟಿಗೂ ಈ ಥರ ನಾದಿ ಬಡಿಬೇಕ್ರಿ, ಚಲೋ ಬರುತ್ತೆ. ಈಗ ಬಡಿಯೋ ವಿಧಾನ ನೋಡಿದ್ರಿ. ಈಗ ಲಟ್ಸೋದು ಯಾವ ರೀತಿ ಅಂತ ನೋಡ್ರಿ. ಲಟ್ಸೋದು ಸೇಮ್, ಸ್ವಲ್ಪ ಕೆಳಗೆ ಒಣ ಹಿಟ್ಟು ಹಾಕ್ಬೇಕು. ಕೈಯಿಂದ ಒಂದು ಸಣ್ಣದ ರೌಂಡ್ ಶೇಪ್ ಮಾಡ್ಕೋಬೇಕ್ರಿ. ಎಡಗೈಯಿಂದ ಬಳಸ್ಬೇಕು, ಬಲಗೈಯಿಂದ ಬಡಿಬೇಕು.
ಲಟ್ಟನ್ಕಿ ಈ ಥರ ಇರ್ತೀರಿ ಅಂದ್ರೆ ಚಪಾತಿ ಲಟ್ಸು ಲಟ್ಟನ್ಕಿಗೆ ಒಂದು ಆಳೆ ತೊಗೊಂಡು ಸುತ್ತಬೇಕು, ಸುತ್ತಿ ಕರೆಕ್ಟಾಗಿ ಪ್ಯಾಚ್ ಹಚ್ಕೋಬೇಕು ಈ ರೀತಿ. ಅಂದ್ರೆ ದಿನ ಯಾವಾಗ ಬೇಕಾದ್ರೂ ನೀವು ರೊಟ್ಟಿ ಮಾಡ್ಬೋದು, ಯೂಸ್ ಆಗುತ್ತೆ. ಅದೆಲ್ಲ ಕಿತ್ತಂಗಿದೆ ಅರಂಗಿದೆ ನೋಡ್ರಿ. ಯಾವ ಕಡೆ ಬೇಯ್ತಿರಲ್ಲ ಆ ಕಡೆ ಹಾಕಿ ಹಂಚಿನ ಕರೆಕ್ಟಾಗಿ ಬೇಯಿಸ್ಕೋಬೇಕ್ರಿ ರೊಟ್ಟಿನ. ಈ ಲಟ್ಟಿಸುವಾಗ ಕೈಯಿಂದ ಸ್ವಲ್ಪ ಬಿಡೋದು ಅಗಲ ಮಾಡೀವ್ರಿ. ಈಗ ಅದು ಲಟ್ಟನ್ಕಿ ಲಟ್ಟಿಸ್ಲಿಕ್ಕೆ ನೋಡ್ಕೊರಿ. ಸ್ವಲ್ಪ ಲಟ್ಟಿಸ್ಕೊಂಡು ತೊಳಸ್ಕೊಂಡು ಹೋಗ್ಬೇಕ್ರಿ. ಬಡಿಯೋಕ್ಕಿಂತ ಲಟ್ಸೋದು ಭಾಳ ಈಜಿ ಐತಿ. ಮತ್ತು ರೊಟ್ಟಿ ಇದಕ್ಕೆ ಜಾಸ್ತಿ ಅರ್ಧನೂ ಅರಿಯಂಗಿಲ್ಲ, ನೀಟಾಗಿ ಬರ್ತಾರೆ ಈ ಚಪಾತಿ ಜೊತೆ. ಯಾವಾಗಲೂ ನಡಕ್ಕೆ ಭಾಳ ಲಟ್ಟಿಸ್ಬಾರ್ದು ರೀ, ನಡಕ್ಕಾರ ಅರ್ಧ ಬಿಡ್ತಾವೆ. ಸೈಡಿಂದ ಲಟ್ಟಿಸ್ಕೊಂಡು ತಿರ್ಗಿಸ್ಕೊಂಡು ಹೋಗ್ಬೇಕು. ಆಯ್ತು ನೋಡ್ರಿ, ಇಷ್ಟ ಭಾಳ ಈಜಿ ಐತಿ ಲಟ್ಸೋದು. ಸೇಮ್ ಅದೇ ರೀತಿಯಾಗಿ ರೊಟ್ಟಿ ತೊಗೋಬೇಕು, ಹಂಚಿಗೆ ಹಾಕ್ಬೇಕು ರೀ. ಹಂಚಿಗೆ ಹಾಕಿ ಒಂದು ಕಾಟನ್ ಅರ್ಬಿಯಿಂದ ನೀರು ಹಚ್ಬೇಕು ರೀ, ಹಿಟ್ಟಿನ ನೀರು. ಯಾವಾಗಲೂ ರೊಟ್ಟಿ ಹಾಕಿದ ಗುಟ್ಟನೆ ಹಿಟ್ಟಿನ ನೀರು ಹಚ್ಬಾರ್ದು. ಯಾಕಂದ್ರೆ ರೊಟ್ಟಿ ಹರ್ಕೊಂಡು ಹೋಗು. ಹಾಕಿ ಒಂದು 20 ಸೆಕೆಂಡ್ ಬಿಟ್ಟು ಆಮೇಲೆ ಹಚ್ಬೇಕು. ಹಿಟ್ಟಿನ ನೀರು ಹಚ್ಚಿಂದ ಮ್ಯಾಲೆ ಸ್ವಲ್ಪ ಹೋಗಿ ಬರಕುಂತೈತೆ ನೋಡ್ರಿ, ಆವಾಗ ರೊಟ್ಟಿ ಒಳಿಸಿ ಹಾಕ್ಬೇಕು ಕರೆಕ್ಟಾಗಿ. ಅಂದ್ರೆ ಸಾಫ್ಟಾಗಿ ಮಿದುವಾಗಿ ಮೆತ್ತಗೆ ಬೇಯ್ತವ್ರಿ ರೊಟ್ಟಿ, ಬಿರ್ಸಾಗಂಗಿಲ್ಲ. ಲಟ್ಸುವಾಗ ಯಾವಾಗಲೂ ಸ್ವಲ್ಪ ಬಡ್ಕೊಂಡ್ರೆ ಚಲೋ ರೀ, ಲಟ್ಸಕ್ಕೆ ಚಲೋ ಹಾಕೋ ರೊಟ್ಟಿ. ಆ ಕಡೆ ರೊಟ್ಟಿ ಬೇಯಕುಂತೈತ್ರಿ. ರೊಟ್ಟಿ ತಿರುಗಿಸಿ ಹಾಕ್ತಾರೆ. ರೊಟ್ಟಿ ಕರೆಕ್ಟಾಗಿ ಬೇಯಬೇಕು, ಹಸಿ ಬಿಸಿ ಒಟ್ಟ ಇರಬಾರ್ದು. ನೋಡ್ರಿ ಲಟ್ಸಿದ ರೊಟ್ಟಿ ಎಷ್ಟು ತೆಳ್ಳಗೈತೆ ಅಂತ. ನಮ್ಮವ್ರು ಮಾಡ್ಯಾರಿ, ಎಷ್ಟು ತೆಳ್ಳಗೆ ಬಂದೈತೆ ನೋಡ್ರಿ. ಇಷ್ಟಾದ್ರೆ ಸಾಕು. ಇದು ಲಟ್ಸಿದ್ದು. ಹಿಂಗೆ ಪ್ರತಿಯೊಂದು ರೊಟ್ಟಿಗೂ ಇಷ್ಟ ಮಾಡ್ಕೊಂಡು ತಗೋದ್ರಿ, ಏನು ದೊಡ್ಡ ವಿಷಯ ಅದ. ಪ್ರತಿಯೊಂದಕ್ಕೂ ಇದೇ ಮೆಥಡ್ ರೀ. ಸ್ವಲ್ಪ ಹಿಟ್ಟು ತೊಗೊಳೋದು, ಅದಕ್ಕೆ ನೀರು ಹಚ್ಚಿ ನಾದೋದು, ಅದನ್ನ ಇದು ಎಷ್ಟು ಬೇಕು ಅಷ್ಟು ಸೈಜ್ ತೊಗೊಂಡು ಅದಕ್ಕೆ ಕೆಳಗೆ ಇಟ್ಟು ಹಾಕೋದು, ಬಡಿಯೋದು, ಲಟ್ಸೋದು, ಇಷ್ಟ ಮತ್ತೇನಿಲ್ಲ. ಹಿಡಿದು ತೋರಿಸುತ್ತೆ. ಇಷ್ಟು ಚಂದ ಬರ್ತಾವೆ ನೋಡ್ರಿ ಲಟ್ಸಿದ ರೊಟ್ಟಿ. ಬಡ್ದಿದ್ದು ಹಿಂಗೆ ಬರ್ತದೆ, ಲಟ್ಸಿದ್ದು ಹಿಂಗೆ ಬರ್ತದೆ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಮಾಡೋದು ಅತಿ ಸರಳ ಐತಿ. ತೆಳ್ಳಗೆ ಬಂದ ನೋಡ್ರಿ. ಮತ್ತು
ಸತ ಮಾಡ್ತೀವಿ ಬಡ ಬಡ ಮಾಡು. ರೊಟ್ಟಿ ಮಾಡೋದು ಭಾಳ ಸರಳ ಐತ್ರಿ. ಒಬ್ಬೊಬ್ರು ಅಂತಾರೆ ರೊಟ್ಟಿ ಮಾಡಕ್ಕೆ ಬರೋದ, ರೊಟ್ಟಿ ಮಾಡೋದು ಭಾಳ ಕಷ್ಟ ಐತಿ, ಬಡಿಯೋಕೆ ಬರೋದ, ಲಡ್ಸಕ್ಕೆ ಬರೋದ ಅಂತ. ಅದೇನಿಲ್ಲ, ಭಾಳ ಈಸಿ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ರೊಟ್ಟಿ ಬೇಕಾರಿ ಊಟಕ್ಕೆ. ಒಂದು ಹೊತ್ತು ರೊಟ್ಟಿ, ಒಂದು ದಿವಸ ರೊಟ್ಟಿ ಊಟ ಮಾಡ್ಲಿಕ್ಕೆ ಅವರು ಊಟ ಮಾಡಿವೇ ಅನಿಸುತ್ತೆ ಅವರಿಗೆ. ರೊಟ್ಟಿ ಊಟ ಮಾಡ್ಯಾರ ಅವರಿಗೆ ಹೊಟ್ಟೆ ತುಂಬುತ್ತೆ, ಮತ್ತು ಆ ರೊಟ್ಟಿ ಊಟ ಸಂಪು. ರೊಟ್ಟಿ ಕೈಗೆ ಅಂಟ್ಕೊಳೋ ಕುಂತ್ರ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ, ಆಗ ರೊಟ್ಟಿ ತಿರುಗ್ತಾವೆ. ಇದಕ್ಕೆ ಸ್ವಲ್ಪ ಲತ್ತುಗುನಿಗಾರ ಹಿಟ್ಟು ಹಚ್ಕೋಬೇಕು. ರೊಟ್ಟಿ ಲಟ್ಟಿಸ್ತಾ ತಿರುಗಿಸ್ಕೊಂತ ಹೋಗ್ಬೇಕ್ರಿ. ನಡಕ್ಕೆ ಜಾಸ್ತಿ ಒಟ್ಟು ಲಟ್ಟಿಸ್ಬಾರ್ದು, ರೌಂಡಾಗಿ ಲಟ್ಟಿಸ್ಬೇಕು ಸೈಡಿಗೆ. ಲಾಸ್ಟ್ ರೊಟ್ಟಿ ರೀ. ರೊಟ್ಟಿ ಮಾಡೋದು ಮುಗೀತು ರೀ. ಇಷ್ಟ ನೋಡ್ರಿ, ಅತಿ ಸರಳವಾಗಿ ಮತ್ತು ಸುಲಭವಾಗಿ ಮಾಡ್ಬೋದಾದಂಥ ರೊಟ್ಟಿ. ಹಿಂಗೆ ಬಂದ ನೋಡ್ರಿ ಜೋಳದ ರೊಟ್ಟಿ. ನಾವು ಮಾಡಿದಂಥ ರೊಟ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮಗೆ ಎಲ್ಲ ರೀತಿಯಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.